ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಿಮ್ಮ ಒಂದು ಊರಿನ ಕರ್ನಾಟಕದ ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಯಾವುದೇ ಹಳ್ಳಿ ಆಗಿರ್ಬೋದು, ಆ ಒಂದು ನಿಮ್ಮ ಗ್ರಾಮಕ್ಕೆ ಕರ್ನಾಟಕ ಸರ್ಕಾರದಿಂದ ಏನು ಬೆಳೆ ಪರಿಹಾರ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಜಮಾ ಆಗಿದೆ, ಯಾವ ಬೆಳೆಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳ್ಕೊಬೋದು. ಓಕೆ, ನೀವು ನೋಡ್ತಾ ಇದ್ದೀರಲ್ಲ, ನಾನಿವಾಗ ಒಂದು ಜಮೀನ್ದು ಅಂದರೆ ನಮ್ಮ ಒಂದು ಗ್ರಾಮದ್ದು ತೆಗೆದಿದ್ದೀನಿ. ಇದೇ ಥರ ನಿಮ್ಮ ಗ್ರಾಮದ್ದು ತೆಗಿಬೇಕಂದ್ರೆ ಓಕೆ, ಈಗ ಯಾವ ಥರ ತೆಗಿಯೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಾಗಿರ್ಬೋದು ಅಥವಾ ಕಂಪ್ಯೂಟ್ರಲ್ಲಾಗಿರ್ಬೋದು, ಅಲ್ಲಿ ಪರಿಹಾರ ಕರ್ನಾಟಕ ಅಂತ ಹೇಳಿ ಸರ್ಚ್ ಮಾಡಿ. ಓಕೆ, ಪರಿಹಾರ ಪೇಮೆಂಟ್ ಆದರೂ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಕನ್ನಡದಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಇದೆಯಲ್ಲ, ಅದರ ಮೇಲೆ ಟಚ್ ಕೊಡಿ. ಓಕೆ, ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಯರ್ ಅಂತ ಇದೆಯಲ್ಲ, ನೀವು ಇಷ್ಟು ಇಯರ್ದು ಚೆಕ್ ಮಾಡ್ಕೋಬೋದು. ಈಗೇನು ಅಪ್ಡೇಟ್ ಮಾಡಿದಾರೋ ಕರ್ನಾಟಕ ಸರ್ಕಾರದಿಂದ ಏನೇನು ಪರಿಹಾರ ಆಗಿರೋದೆಲ್ಲ ಅಪ್ಡೇಟ್ ಮಾಡಿರ್ತಾರಲ್ಲ, ಓಕೆ, ಇಷ್ಟು ಇಯರ್ದು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಾನು ಈಗ 2025-26 ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ 2023-24 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಮುಂಗಾರು ಅಂತ ಇರುತ್ತೆ, ಇಲ್ಲ ಪ್ರೀ ಮಾನ್ಸೂನ್ ಅಂತ ಇರುತ್ತೆ. ಓಕೆ, ನೀವು ಮುಂಗಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೀ ಮಾನ್ಸೂನ್ ಕೂಡ ಚೆಕ್ ಮಾಡ್ಕೋಬೋದು. ಅದರಲ್ಲಿ ಏನಾದರೂ ಪರಿಹಾರ ಕೊಟ್ಟಿದ್ರೆ ಅದನ್ನು ಕೂಡ ತೋರಿಸುತ್ತೆ. ಇಲ್ಲಿ ನಾನಿವಾಗ ನಿಮಗೆ ನೀವು ಎಲ್ಲನೂ ಚೆಕ್ ಮಾಡ್ಕೋಬೋದು. ನಾನಿವಾಗ ನಿಮಗೆ ಕೇವಲ ಒಂದು ಮಾತ್ರ ತೋರಿಸ್ತೀನಿ, ಅದು ಮುಂಗಾರು ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಫ್ಲಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಬರ ಅಂತ ಇದೆಯಲ್ಲ ಅದನ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ಕೋಬೋದು, ನಿಮ್ಮದು ಯಾವುದು ಜಿಲ್ಲೆ ಇರುತ್ತೋ ಆ ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಚಿತ್ರದುರ್ಗ ಜಿಲ್ಲೆ ಹಾಕ್ತೀನಿ, ತಾಲೂಕು ಚಳ್ಳಕೆರೆ ಹಾಕ್ತೀನಿ, ಹೋಬಳಿ ನಿಮ್ಮ ಹೋಬಳಿ ಯಾವುದು ಇರುತ್ತೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗ್ರಾಮ ನೋಡ್ಕೊಳ್ರಿ. ಓಕೆ, ಇಲ್ಲಿ ಗ್ರಾಮದ ಲೀಸ್ಟ್ ಕೊಟ್ಟಿರ್ತಾನೆ ಈ ಥರ. ಓಕೆ, ನೀವು ನಿಮ್ಮ ಗ್ರಾಮ ಏನಿರುತ್ತೋ ಅದನ್ನ ಸರ್ಚ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ನಾನಿವಾಗ ಓಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು, ಓಕೆ, ಇದು ನಿಮಗೆ ತೋರ್ಸೋಕ್ಕೋಸ್ಕರ ಹಾಕಿರೋದು. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಟಚ್ ಕೊಡಿ. ಓಕೆ, ಸ್ವಲ್ಪ ಲೋಡಾಗಿ ಕೆಳಗಡೆ ಲೀಸ್ಟ್ ತೋರಿಸುತ್ತೆ. ಕೆಳಗಡೆ ನೋಡ್ತಾ ಇರ್ಬೋದು, ಯಾರ್ಯಾರಿಗೆ ಇಲ್ಲಿ ನೋಡಿ ಮಾರ್ಕ್ಸ್ ಕೂಡ ಆಧಾರು ಒಂದು ಸ್ವಲ್ಪ ಲಾಸ್ಟ್ ಡಿಜಿಟ್ ಮಾತ್ರ ಆಧಾರ್ ಕಾರ್ಡ್ದು ನಂಬರ್ ತೋರಿಸ್ತಾ ಇದೆ. ಓಕೆ, ಇದು ಎಂಟ್ರಿ ಐ ಡಿ ಅಂತ ಇದೆ, ಇದು ಅವ್ರ ಹೆಸರು. ಓಕೆ, ಇಲ್ಲಿ ನೋಡ್ಬೋದು ಸರ್ವೆ ನಂಬರು, ಆ ಸರ್ವೆ ನಂಬರ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಊರಿನ ನಿಮ್ಮ ಗ್ರಾಮದಲ್ಲಿ ಯಾರದೇ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ಪರಿಹಾರದ ಅಮೌಂಟ್ ಏನು ಕರ್ನಾಟಕ ಸರ್ಕಾರದಿಂದ ಹಾಕಿರ್ತಾರೋ ಅದು ಇಲ್ಲಿ ತೋರಿಸ್ತಾ ಇರ್ತಾರೆ. ನೀವು ಕೂಡ ಇದನ್ನು ಚೆಕ್ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು, ಮೊಬೈಲಲ್ಲಾಗಿರ್ಬೋದು ಇಲ್ಲ ಕಂಪ್ಯೂಟ್ರಲ್ಲಾಗಿರ್ಬೋದು, ಇದೇ ಥರನ ಸರ್ಚ್ ಮಾಡಿಕೊಂಡು ನೋಡ್ಕೋಬೋದು. ಓಕೆ, ನಾನಿವಾಗ 2023-24 ತೋರಿಸ್ಕೊಂಡೆ. ಅದೇ ಥರ ನೀವು ಬೇರೆ ವರ್ಷದ್ದು ಚೆಕ್ ಮಾಡ್ಕೋಬೇಕಂದ್ರೆ ಪ್ರೆಸೆಂಟ್ 2025-26 ಬೇಕಂದ್ರೆ ಅದೇ ಥರ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಅದೇ ಥರ ಸೆಲೆಕ್ಟ್ ಮಾಡ್ಕೊಳ್ರಿ, ಜಿಲ್ಲೆ ತಾಲೂಕು ಅದೆಲ್ಲನೂ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ, ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಈ ಥರ ತೋರಿಸೋದು ನೋಡಿ, ಇಲ್ಲಿ ಕೆಳಗಡೆ ಈ ಥರ ತೋರಿಸುತ್ತೆ ಹೆಸರುಗಳು. ಓಕೆ ಫ್ರೆಂಡ್ಸ್, ಈ ಥರ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಯೂಸ್ಫುಲ್ ಆಗೋ ಥರ ನಾನು ಈ ವಿಡಿಯೋಗಳನ್ನ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.